ಬಂದಂಥ ತ್ರೇತಾಯುಗ ರೀ. ಅಲ್ಲಿ ಆವಾಗ ಪರಶುರಾಮ ಇದ್ದ. ಇಲ್ಲಿ ಹರಿಯಂತ್ರಿ 12,96,000 ವರ್ಷ ಆಯುಷ್ಯದ್ರಿ ತ್ರೇತಾಯುಗದು. ಇಲ್ಲಿ ಅಯೋಧ್ಯೆಗೆ ರಾಮನ ಇದ್ದ. ನಂತರ ಬಂದದ್ರಿ 8,64,000 ವರ್ಷ ಆಯುಷ್ಯದ ಯಾವೇ ದ್ವಾಪಾರ ಯುಗ, ಅಲ್ಲಿ ಕೃಷ್ಣ ಮಥುರಾ ನಿಮ್ಗೆ ಎಕ್ಸಾಂಪಲ್ ಸಿಗ್ತದೆ ರೀ. ಹಾಗೆ ಈಗ ಕಲಿಯುಗ ರೀ. ಇದ್ರದ್ದು ಎಷ್ಟು ರೀ 4,32,000 ಆಯುಷ್ಯ ಐತೆ ಅಂತ ಹೇಳ್ತಾರೆ. ಈಗ ಬರೀ 5,000 ಆಗ್ಯಾವ್ರಿ. ಇನ್ನೂ ಏನಾಗತ್ತೆ ಈಗ ಎಷ್ಟು ಅಧರ್ಮ ಐತ್ರಿ, ಒಬ್ಬರೊಬ್ಬರು ಹರ್ಕೊಳ್ತಿರುವಂಥ ಒಂದು ಪರಿಸ್ಥಿತಿ ಅದ ರೀ. ಇನ್ನು ಮುಂದೆ ನಾವು ಈ ಸಂಘಟಿತರು ಆಗಲಿಲ್ಲ ಅಂತಂದ್ರೆ ಸರ ಏನಕ್ಕೈತೆ ಅಂತ ಒಂಥರ ಒಬ್ಬರಿಗೊಬ್ಬರು ಪರಸ್ಪರ ಒಂದು ಸೌಹಾರ್ದ ಭಾವವನ್ನು ಕಳ್ಕೊಂಡು ಬಿಡ್ತೀವಿ ಸರ್. ಮಾನವೀಯತೆಯನ್ನು ಮರೆತು ಬಿಡ್ತೇವೆ ನಾವು. ಅಂಥ ಸ್ಥಿತಿ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಸರ ಏನಾಗೈತೆ ಅಂತಂದ್ರೆ ನಮ್ಮಲ್ಲಿ ಒಂದು ಐಕ್ಯತೆ ಬೆಳಿಬೇಕು, ನಾವೆಲ್ಲರೂ ಒಂದು ಅನ್ನುವಂಥ ಭಾವವನ್ನು ಮೈಗೂಡಿಸ್ಕೊಳ್ಬೇಕು ಅನ್ನೋಂಥ ಸರ್ ರೀ. ನಾವೆಲ್ಲರೂ ಒಂದು ಅನ್ನೋ ಭಾವ ಬರ್ಬೇಕಾಯ್ತಂದ್ರೆ ನಮ್ಮಲ್ಲಿಯ ಜಾತಿ ಪದ್ಧತಿ, ಯಾಕಂದ್ರೆ ಅದು ನಮ್ಮಲ್ಲಿ ತರತಮಾತೆಯನ್ನು ಮಾಡಿಬಿಟ್ಟಲ್ಲ. ನೀ ಹೆಚ್ಚು ನಾವು ಕಡಿಮೆ, ಅವ್ನು ಹೆಚ್ಚು ನಾವು ಕಡಿಮೆ ಅಂತೇಳಿ ಅದು ಹೋದಾಗ ಇದು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು ಸರ್, ನಿಮ್ಮ ಮಾತು 100ಕ್ಕೆ 100 ಕರೆ ಅದ ರೀ. ಯಾಕಂದ್ರೆ ಇದು ತಾರತಮ್ಯ ನೀತಿಯನ್ನು ಮಾಡಿಕೊಂಡವ್ರು ನಾವು ಸರ್. ಹಿಂದೆ ನಮ್ಮ ಮಾಡ್ಲಿಕ್ಕೆ ಅರಸರು ಇದ್ದರು, ಒಬ್ಬ ಚಕ್ರವರ್ತಿಗಳಿದ್ರು, ಒಬ್ರಿಗೊಬ್ಬ ರಾಜ ಮಹಾರಾಜರು ಇದ್ರು. ಅವರು ತಮ್ಮಲ್ಲಿ ಒಂದು ಐಕ್ಯತೆ ಇಲ್ಲದಕ್ಕಾಗಿ ಅವ್ರವ್ರು ಬಡದಾಡೋದು ಪರಕೀಯರು ಬಂದ್ರು. ನಮ್ಮದು 16ನೇ ಇಸ್ವಿಗಳಿಗೆ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿ ಈ ಕಡೆ ಭಾರತ ಒಡಕಗಳನ್ನು ಅವ್ರು ಏನು ಮಾಡಿದ್ರು ಅಂದ್ರೆ ಉಪಯೋಗ ತಗೊಂಡು ತಮ್ಮ ಒಂದು ಸ್ವಾಮಿತ್ವವನ್ನು ನಿರ್ಮೂಲ ಆಗಬೇಕು. ಅದಕ್ಕಾಗಿ ಸರ್ ನಾವು ಭಾರತೀಯ ಇಂಡಿಯನ್ ಅಂತ ಒಂದೇ ಒಂದು ಕೊಟ್ಟುಬಿಟ್ರಿ ಅಂತಂದ್ರೆ ಅದಕ್ಕೆ. ಆದರೆ ಸರ್ ನಿಮಗೆ ಗೊತ್ತು 182 ವರ್ಷಗಳ ಕಾಲ ಅವರು ಆಳಿ ಹೋದ್ರೆ ಎಲ್ಲರೂ ಒಕ್ಕಟ್ಟಾಗಿ ಮಹಾತ್ಮ ಗಾಂಧೀಜಿಯವರೆಲ್ಲ ಕೂತ್ಕೊಂಡು ನೇತೃತ್ವದೊಳಗೆ ಅವರನ್ನು ಭಾರತ ಬಿಟ್ಟು ತೊಲಗಿಸಿದ್ದಾರೆ. ಆದೀಗ ನಮ್ಮವರು ಬ್ರಿಟಿಷರಿಗಾರ್ರಿ. ಯಾಕೆ ಪ್ರಜಾಪ್ರಭುತ್ವ ಇದೆ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತ ಹೇಳ್ತೀವಿ ರೀ. ನಮ್ಮವ್ರನ್ನ ನಾವು ಆರಿಸಿ ಕಳಿಸ್ತೀವಿ ಸರ್. ಈಗ ಅವರ ಬ್ರಿಟಿಷರೇ ಯಾಕೆ ಗೊತ್ತಾಗ ಅವ್ರನ್ನ ಎಲ್ಲಿಗೆ ಕಳಿಸ್ತವ್ರು ನೀವು. ಹೀಗಾಗಿ ಸರ್ ಈ ಒಂದು ವ್ಯವಸ್ಥೆ ಹೋಗಬೇಕಾದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಸ್ವಯಂ ಪ್ರಜ್ಞಾ ಜಾಗೃತ ಆಗಬೇಕು ಸರ್. ಯಾಕೆ ಯಾರು ಹೇಳಿದರು ಇದೇ ಆಗೋಲ್ಲ. ನಮ್ಮದು ನೋಡಿ ಸರ್, ಚಕ್ರವರ್ತಿ ಸೂಲಿಬೆಲೆ ಅವ್ರಿಗೆ ಆಮೇಲೆ ಅವರು ಚಕ್ರವರ್ತಿ ಸೂಲಿಬೆಲೆ ಅವರ ಜೀವನವನ್ನು ಸರ್ ಒಂದು ಹಿಂದೂ ಇದಕ್ಕಾಗಿಲ್ಲ ಅವರು ತ್ಯಾಗ ಮಾಡಿದ್ದಾರೆ ಸರ್. ಹಿಂದೆ ಸರ್ ತಮಗೆಲ್ಲ ಗೊತ್ತು, ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರೀ ಈಗ ಶತಮಾನದ ಸಂಭ್ರಮದಾಗ ಸರ್. ಆವಾಗ ಸರ್ ಡಾಕ್ಟರ್ ಕೇಶವ ಬಲರಾಮ್ ಹೆಡ್ಗೇವಾರ್ ಅವರು ಸರ್ ಏಕಾಂಗಿಯಾಗಿ ಒಂದು ಗುಬ್ಬಿ ಕತೆ ಹೇಳ್ತಾರೆ ನಿಮ್ಗೆ ನೆನಪಿದಾಗ ಸರ್. ಒಂದು ಗುಬ್ಬಿ ಆ ಸಮುದ್ರ ದಂಡ್ಯಾಗ ತತ್ತಿ ಹಾಕಿ ಹೋಗಿತ್ತಂದ್ರಿ, ಆ ತತ್ತಿಗಳೆಲ್ಲ ಸಮುದ್ರ ತಗೊಂಡು ಹೋಗ್ಬಿಟ್ಟದ್ರಿ. ಯಾಕೆ ತರಿ ಬರೋದು ನೋಡ್ರಿ. ಅವಾಗ ಗುಬ್ಬಿ ಏನು ಸಂಕಲ್ಪ ಮಾಡ್ತಂದ್ರೆ ನಾನು ಒಟ್ಟು ಸಮುದ್ರದ ನೀರ ಕುಡಿತೀನಿ ಅಂತೇಳಿ ಅಂದ್ರೆ ಒಂದು ಗುಬ್ಬಿ ಅಂದ್ರೆ ನಗೆ